ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಅನ್ನ ಸಂಪರ್ಕಿಸಬಹುದಾಗಿದೆ. ಹಾಗೂ ಪ್ರತಿದಿನ ನಡೆಯುವಂತಹ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ಗ್ರೂಪ್ ಅನ್ನು ಸಂಪರ್ಕಿಸಬಹುದಾಗಿದೆ. ಪ್ರತಿದಿನ 7:30ರಿಂದ 8:30ರವರೆಗೂ ಸಂಜೆ ಪ್ರಾರ್ಥನೆ ಇರ್ತದೆ. ಮಧ್ಯರಾತ್ರಿ 3 ಗಂಟೆಯಿಂದ 4:15ವರೆಗೂ ಪ್ರಾರ್ಥನೆ ಇರ್ತದೆ. ಹಾಗೆ ಮಂಗಳವಾರ 11 ಗಂಟೆಯಿಂದ 2 ಗಂಟೆವರೆಗೂ ಕುಟುಂಬಕ್ಕೋಸ್ಕರ ವಿಶೇಷವಾದ ಪ್ರಾರ್ಥನೆ ಇರ್ತದೆ. ಮತ್ತೆ ಪ್ರತಿದಿನವೂ ಚೈನ್ ಪ್ರೇಯರ್ ಹಾಗೆ ನಮ್ಮ ಸೇವೆಗೋಸ್ಕರವಾಗಿ ಹಾಗೂ ನಾವಿರುವಂತಹ ಸಭೆಗೋಸ್ಕರ ಪಠಣಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಅವಕಾಶಗಳು ಇರ್ತದೆ. ಅದಕ್ಕೆಲ್ಲ ನೀವು ನಮ್ಮೊಟ್ಟಿಗೆ ಭಾಗವಹಿಸಬೇಕೆಂದು ಆಸಕ್ತಿ ಇರೋದಾದ್ರೆ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಅನ್ನ ಸಂಪರ್ಕಿಸಬಹುದಾಗಿದೆ. ದಯಮಾಡಿ ವಾಟ್ಸ್ಆಪ್ ನಲ್ಲಿ ನೀವು ಮೊದಲು ನಮ್ಮ ಬಳಿಯಲ್ಲಿ ಟೆಕ್ಸ್ಟ್ ಮಾಡಿದ ನಂತರ ಕಾಲ್ ಮಾಡಿ. ತುಂಬಾ ಜನರು ಕಾಲ್ ಬರ್ತಾನೆ ಇದೆ, ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗದೇ ಇರೋಷ್ಟು ಜನರು ಯಾವಾಗ್ಲೂ ಕಾಲ್ ಬರ್ತಾನೆ ಇದೆ. ಸೊ ದಯವಿಟ್ಟು ವಾಟ್ಸ್ಆಪ್ ಕಾಲ್ಗಳನ್ನ ಮಾಡಿ ವಾಟ್ಸ್ಆಪ್ ನಲ್ಲಿ ಮೊದಲು ನಮ್ಮ ಸಂಗಡ ಟೆಕ್ಸ್ಟ್ ಮೂಲಕ ಸಂಪರ್ಕಿಸಬೇಕಾಗಿ ಕೇಳ್ಕೊಳ್ತೇನೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಆಲೋಚನಾ ಕರ್ತನು. ನಮಗೆ ದೇವರು ಆಲೋಚನೆಯನ್ನ, ಮಾರ್ಗವನ್ನ ಹಾಗೆ ಮಾರ್ಗದರ್ಶನವನ್ನ ತೋರಿಸುವ ಆತನಾಗಿದ್ದಾನೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ವಿಡಿಯೋದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರನ್ನ ದೇವರೇ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ನಮ್ಮ ಪ್ರಭುವಾಗಿರುವ ರಕ್ಷಕನಾಗಿರುವ ಯೇಸು ಕ್ರಿಸ್ತನಿಗೆ ಹಲವಾರು ನಾಮಗಳುಂಟು. ಅದರಲ್ಲಿ ಒಂದು ನಾಮ ಯಾವುದಾಗಿದೆ ಅಂದ್ರೆ ಆಲೋಚನಾ ಕರ್ತನು. ಆತನಿಗೆ ಹಲವಾರು ನಾಮಗಳುಂಟು. ಅಂದ್ರೆ ಆತನನ್ನ ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು, ನೀತಿ ನಾಯಕನು, ನಿರಂತರವಾದವನು, ಮಹಿಮೆಯ ಅರಸನು, ಹೀಗೆ ಅನೇಕ ನಾಮಗಳಿಂದ ನಾವು ಆತನನ್ನ ಕರೀತೇವೆ. ಆದರೆ ಇಂದು ನಾವು ಧ್ಯಾನಿಸ್ತಾ ಇರುವಂತ ನಾಮ ಯಾವುದಾಗಿದೆ ಅಂದ್ರೆ ಆಲೋಚನಾ ಕರ್ತನು. ದೇವರು ನಮಗೆ ಆಲೋಚನೆ ಹೇಳಿಕೊಡುವಂತಹ ಕರ್ತನಾಗಿದ್ದಾನೆ. ಇಂದು ನಾವು ಹಲವು ನಾಮಗಳನ್ನ ಕರೆಯಲು ಇಚ್ಛಿಸ್ತೇವೆ. ಹಲವು ನಾಮಗಳೆಂದು ಹೇಳುವುದಾದರೆ ಕೆಲವೊಮ್ಮೆ ಅದು ಮನುಷ್ಯ ನಾಮಗಳಾಗಿರ್ಬೋದು, ಹಾಗೆ ನಮ್ಮ ಸ್ವಂತ ಬುದ್ಧಿ ಆಲೋಚನೆಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ನಂಬಿಕೆಗಳು, ಕಾರ್ಯಗಳು ಆಗಿರಬಹುದು. ಆದರೆ ದೇವರ ಆಲೋಚನೆ, ಯೇಸುಸ್ವಾಮಿಯ ಆಲೋಚನೆಗಳು, ಯೇಸುಸ್ವಾಮಿಯ ಮಾರ್ಗದರ್ಶನಗಳು ನಮ್ಮ ಜೀವಿತವನ್ನ ಕಟ್ಟಿ ನಮ್ಮ ಜೀವಿತವನ್ನ ನಡೆಸುವಂಥದ್ದಾಗಿದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವನು. ಹಾಗಾದ್ರೆ ದೇವರು ನಮಗೆ ಉಚಿತಾಲೋಚನೆಯನ್ನ ಹೇಳುವಾತನಾಗಿದ್ದಾನೆ. ಉಚಿತಾಲೋಚನೆ ಇಲ್ಲದೆ ಇರುವ ಕಡೆಯಲ್ಲಿ ಪ್ರಜೆಗಳು ಅಂದ್ರೆ ಜನರು ಬಿದ್ದು ಹೋಗುವವರಾಗಿದ್ದಾರೆ. ಇಂದು ಅನೇಕ ಆಲೋಚನೆಗಳನ್ನ ನಾವು ಪಡೆದುಕೊಳ್ಳಬಹುದು. ಆದರೆ ನಾವು ಎಲ್ಲೇ ಆಲೋಚನೆಗಳನ್ನ ಪಡೆದುಕೊಂಡರೂ ಕೂಡ ಅದರಿಂದ ನಮ್ಮ ಜೀವಿತವನ್ನ ಸರಿಪಡಿಸಲಾಗಲಿ, ಅದರಿಂದ ನಮ್ಮ ಜೀವಿತವನ್ನ ಕಟ್ಟಲಿಕ್ಕಾಗಲಿ, ಅದರಿಂದ ನಮ್ಮ ಜೀವಿತದಲ್ಲಿ ಸಮಾಧಾನವನ್ನ ತರಲಿಕ್ಕಾಗಲಿ ಸಾಧ್ಯವಿಲ್ಲ. ನಮಗೆ ಪ್ರತಿಯೊಬ್ಬರಿಗೂ ಕೂಡ ಆಲೋಚನೆ ಕೊಡುವಂತಹ ಅನುಭವಸ್ಥರಾದ ಬುದ್ಧಿವಂತರಿರಬೇಕು. ಆದರೆ ಎಲ್ಲರಿಗಿಂತಲೂ ಅತ್ಯುತ್ತಮವಾದ ಆಲೋಚನಾ ಕರ್ತನು ಯೇಸು ಸ್ವಾಮಿಯಾಗಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಸ್ವಂತ ಆಲೋಚನೆಗಿಂತ ನಮ್ಮ ಸ್ವಂತ ಜ್ಞಾನದಿಂದ ನಡೆಯುವಾಗ ಅದು ನಮ್ಮನ್ನ ಉಪದ್ರದ ಹಾದಿಗೆ ನಡೆಸುವಂಥದ್ದಾಗಿದೆ. ಕೆಲವೊಮ್ಮೆ ಅದು ನಮ್ಮ ಕಣ್ಣಿಗೆ, ನಮ್ಮ ಚಿತ್ತಕ್ಕೆ ಒಳ್ಳೆಯದಂತ ತೋರಿದ್ರೂ ಕೂಡ ಅದು ನಮ್ಮನ್ನ ಮರಣದ ಹಾದಿಗೆ ನಡೆಸುವಂಥದ್ದಾಗಿದೆ. ಸತ್ಯವೇದದಲ್ಲಿ ನೋಡುವಾಗ ಅನೇಕರ ಆಲೋಚನೆಗಳನ್ನ ಕೇಳಿ ರಾಜರು ಕೂಡ ಬಿದ್ದು ಹೋಗಿರುವುದನ್ನ ನಾವು ಕಾಣಲ್ಪಡ್ತೇವೆ. ಮೊದಲನೇದಾಗಿ ನೋಡುವುದಾದರೆ ಅಹಿತೋಪನ ಆಲೋಚನೆ. ಅಹಿತೋಪನ ಆಲೋಚನೆಗಳಿಗೆ ಆಗಿನ ಸಮಯದಲ್ಲಿ ದೈವೋಕ್ತರಗಳಿಗಿರುವಷ್ಟು ಬೆಲೆ ಇತ್ತು. ಆದರೆ ಅವನು ದೇವರ ಚಿತ್ತವನ್ನು ಮೀರಿದಾಗ ದೇವರು ಅಹಿತೋಪನ ಆಲೋಚನೆಯನ್ನು ಕೂಡ ವ್ಯರ್ಥ ಮಾಡುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ.
ಹಾಗೆ ರಾಜರುಗಳು ಯುದ್ಧಕ್ಕೆ ಹೊರಡುವಾಗ ಮೊದಲು ದೇವರ ಆಲೋಚನೆಯನ್ನ ಕೇಳ್ತಾ ಇದ್ರು. ಅರಸನಾದ ಹಿಜ್ಕೀಯನು ಕೂಡ ದೇವರ ಆಲೋಚನೆಯನ್ನ ಕೇಳುವುದನ್ನ ನಾವು ಸತ್ಯವೇದದಲ್ಲಿ ಓದ್ತೇವೆ. ಹಾಗೆ ಇನ್ನೊಂದು ಆಲೋಚನೆ ಉಂಟು. ಅದು ಯಾವ ಆಲೋಚನೆ ಅಂದ್ರೆ ದುಷ್ಟರ ಆಲೋಚನೆಗಳು. ಕೀರ್ತನೆ 1:1 ನಾವು ಓದ್ತೇವೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದುಕರೊಡನೆ ಕೂತುಕೊಳ್ಳದೆ. ವಾಕ್ಯ ಹೇಳ್ತಾ ಇದೆ, ದುಷ್ಟರ ಆಲೋಚನೆಗಳನ್ನ ನಾವು ಪರಿಗಣಿಸಬಾರ್ದು, ದುಷ್ಟರ ಆಲೋಚನೆಗಳಂತೆ ನಾವು ನಡೆಯಬಾರ್ದು. ದುಷ್ಟರ ಆಲೋಚನೆಗಳನ್ನು ನಾವು ಕೇಳಿ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಾಗ ಅನೇಕ ವಿಧವಾದಂತಹ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕಳ್ಕೊಳ್ತೇವೆ. ಅದಕ್ಕೆ ಉದಾಹರಣೆಯಾಗಿ ರಾಜನಾದಂಥ ಸೊಲೊಮೋನನ ಮಗನಾದಂತಹ ರೆಹಬ್ಬಾಮನು, ಇವನು ಕೂಡ ರಾಜನಾಗಿರ್ತಾನೆ. ಈ ರೆಹಬ್ಬಾಮನು ಕೆಡುಕರ ಆಲೋಚನೆಯಂತೆ ನಡೆದು ತನ್ನ ರಾಜ್ಯವನ್ನ 2 ವಿಭಾಗವಾಗಿ ಮಾಡಿ ತನ್ನ ರಾಜ್ಯವನ್ನ ಕಳ್ಕೊಳ್ತಾನೆ. ಅದನ್ನ ನಾವು 2 ಪೂರ್ವಕಾಲ ವೃತ್ತಾಂತದಲ್ಲಿ ಓದಬಹುದು. ಹಾಗೆ ಅಹಜ್ಯನು ಕೂಡ ಅವನ ತಾಯಿಯ ದುರ್ಬೋಧನೆಯನ್ನ ಕೇಳಿ ಅದರಂತೆ ನಡೆದು ರಾಜ್ಯವನ್ನ ಕಳ್ಕೊಳ್ತಾನೆ. ದುಷ್ಟರ ಆಲೋಚನೆ ಅವನನ್ನ ಕೆಡವಿ ಹಾಕುವುದು ಎಂಬುದಾಗಿ ಯೋಬನ ಪುಸ್ತಕ 18ನೇ ಅಧ್ಯಾಯ 7ನೇ ವಚನ ಇರ್ತದೆ. ದುಷ್ಟನ ಆಲೋಚನೆಗಳು ಯಾವಾಗಲೂ ಕೆಡವಿ ಹಾಕುವಂಥದ್ದೇ ಆಗಿದೆ. ಅದು ಮೋಸಕರವಾದ ಆಲೋಚನೆ. ದುಷ್ಟರ ಆಲೋಚನೆ ಮೋಸವಾಗಿರುವಂಥದ್ದು. ಜ್ಞಾನೋಕ್ತಿ 12:5 ಹೇಳುವ ಪ್ರಕಾರ ದುಷ್ಟರ ಆಲೋಚನೆ ಮೋಸವಾಗಿದೆ. ಹಾಗಾದ್ರೆ ಈ ಲೋಕದಲ್ಲಿ ದುಷ್ಟನ ಆಲೋಚನೆಗಳಿಗೆ ನಾವು ಒಳಗಾಗೋದು ಬೇಡ. ನಮ್ಮ ಸ್ವಂತ ಆಲೋಚನೆಗಳಿಗೆ ನಾವು ಒಳಗಾಗೋದು ಬೇಡ. ದುಷ್ಟನಾದಂಥವನು ಯಾರಾಗಿದ್ದಾನೆ ಅಂದರೆ ಸೈತಾನನಾಗಿದ್ದಾನೆ. ಕೆಲವೊಮ್ಮೆ ಮನುಷ್ಯರ ಹೃದಯಗಳಲ್ಲಿ ಮನುಷ್ಯರ ಮುಖಾಂತರವಾಗಿ ನಮಗೆ ದುಷ್ಟ ಆಲೋಚನೆಗಳನ್ನು, ದುಷ್ಟ ಪ್ರೇರೇಪಣೆಗಳನ್ನು ತರುವಂಥವರಾಗಿದ್ದಾರೆ. ಸೊ ನಾವು ದುಷ್ಟರ ಸಂಘ ಸಹವಾಸಗಳನ್ನು ಬಿಡಬೇಕೆಂದೇ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ಅವರ ಫ್ರೆಂಡ್ಶಿಪ್ಗಳು ನಮಗೆ ಬೇಡ. ದೇವ್ರ ವಾಕ್ಯ ಹೇಳುವಂಥದ್ದು ಏನಾಗಿದೆ, ಅವರ ಸಹವಾಸಗಳು, ಅವರೊಟ್ಟಿಗಿನ ಒಡನಾಟ ನಮಗೆ ಬೇಡ. ಯಾಕೆಂದರೆ ಯಾವಾಗ ನಾವು ದುಷ್ಟರ ಸಹವಾಸಗಳನ್ನು ಮಾಡ್ತೇವೆ, ಅವರ ಮಾರ್ಗದಂತೆ ಅವರ ಆಲೋಚನೆಯಂತೆ ಕೇಳಿ ನಡೆಯಲು ಪ್ರಾರಂಭಿಸ್ತೇವೆ. ಅವರ ಆಲೋಚನೆಗಳು ಮೋಸಕರವಾಗಿದೆ. ನೋಡಿ, ಮನುಷ್ಯನ ಆಲೋಚನೆಗಳು ಯಾವಾಗಲೂ ಏನಾಗಿರ್ತದೆ ಅಂದರೆ 2 ಮಾತಿನದ್ದಾಗಿರ್ತದೆ. ಮನುಷ್ಯನು ತನಗೆ ಇಷ್ಟ ಬಂದ ಹಾಗೆ, ತನ್ನ ಜೀವಿತಕ್ಕೆ ಅನುಕೂಲವಾಗುವ ಹಾಗೆ ಅವನು ಯಾವಾಗಲೂ ಮಾತನಾಡುವವನಾಗಿದ್ದಾನೆ. ಆದ ಕಾರಣ ಮನುಷ್ಯನನ್ನು ನಂಬುವುದಾದರೆ, ನೀವು ಅವನಲ್ಲಿ ಭರವಸೆ ಇಡುವುದಾದರೆ ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಲ್ಲಿ ನೀವು ನಾಶವಾಗ್ತೀರ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಆಲೋಚನೆ ಬೇಕಾಗಾದ್ರೆ ದೇವರನ್ನ ನೀವು ಹುಡುಕಬೇಕು. ಯಾವುದೇ ವಿಷಯದಲ್ಲಿ ನೀವು ಮನುಷ್ಯನ ಆಲೋಚನೆಯನ್ನು ಕೇಳಬೇಡಿ. ಮನುಷ್ಯನ ಆಲೋಚನೆ ವ್ಯರ್ಥವಾಗಿದೆ. ಅವರು ಒಂದು ದಿವಸದಲ್ಲಿ, ಅದಕ್ಕೆ ವಾಕ್ಯ ಹೇಳ್ತದೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವರನ್ನು ನೆಚ್ಚತಕ್ಕವನಲ್ಲ. ಯಾಕೆಂದರೆ ಅವನು ಗತಿಸಿ ಹೋಗಲು, ಅವನು ಆ ದಿನದಲ್ಲಿ ಸತ್ತು ಹೋದರೆ ಅವನು ಇಟ್ಟುಕೊಂಡ ಯೋಜನೆಗಳೆಲ್ಲ ಆ ದಿನದಲ್ಲಿಯೇ ಸತ್ತು ಹೋಗ್ತದೆ. ಹಾಗಾಗಿ ಮನುಷ್ಯನ ಆಲೋಚನೆ ಸ್ಥಿರತೆ ಅಲ್ಲ. ಹಾಗೆ ದುಷ್ಟನ ಆಲೋಚನೆಗಳು ಕೂಡ ಉಂಟು. ದುಷ್ಟನಾದ ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ, ಹೇಗೆ ನಾಶ ಮಾಡಲಿ ಎಂದು ಯಾವಾಗಲೂ ಹೊಂಚು ಆಗ್ತಾ ಇರ್ತಾನೆ. ಕೆಲವೊಮ್ಮೆ ಅವನು ನಮ್ಮ ಜೀವಿತದಲ್ಲಿ ಡೈರೆಕ್ಟ್ ಆಗಿ ಬರಲಿಕ್ಕೆ ಸಾಧ್ಯವಾಗದೇ ಇರುವಾಗ ಈ ರೀತಿಯಾಗಿ ಮನುಷ್ಯರ ಮುಖಾಂತರವಾಗಿ ಬರುವವನಾಗಿದ್ದಾನೆ. ಎಷ್ಟೋ ಕುಟುಂಬಗಳಲ್ಲಿ ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನ ಆಲೋಚನೆಗಳು, ಮನುಷ್ಯರ ಮುಖಾಂತರವಾಗಿ ದುಷ್ಟನು ಕುಟುಂಬಗಳನ್ನ ವಿಭಾಗಿಸ್ತಾ ಇದ್ದಾನೆ. ಕುಟುಂಬದಲ್ಲಿ 3ನೇ ವ್ಯಕ್ತಿಗಳು ಬರುವಾಗ, ಕುಟುಂಬದಲ್ಲಿರುವ ಸದಸ್ಯರು 3ನೇ ವ್ಯಕ್ತಿಗಳ ಮಾತನ್ನ ಕೇಳುವಾಗ ಕುಟುಂಬದ ಐಕ್ಯತೆ, ಕುಟುಂಬದ ಸಮಾಧಾನ, ಕುಟುಂಬದಲ್ಲಿರುವಂಥ ಪ್ರೀತಿಯನ್ನ ನಷ್ಟಪಡಿಸಿಕೊಳ್ತಾ ಇದ್ದಾರೆ. ಎಷ್ಟೋ ಗಂಡ ಹೆಂಡತಿಯರನ್ನು ಹೋಗಿ ಕೇಳ್ರಿ, ಅವರು ದೂರವಾಗಲಿಕ್ಕೆ ಕಾರಣ 3ನೇ ವ್ಯಕ್ತಿಯ ಆಲೋಚನೆಗಳೇ ಆಗಿರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದುಷ್ಟನ ಆಲೋಚನೆ ಮೋಸಕರವಾಗಿದೆ, ಅದು ಕೆಡವಿ ಹಾಕುವಂಥದ್ದಾಗಿದೆ. ನಮ್ಮನ್ನು ನಾಶಪಡಿಸುವಂಥ ಆಲೋಚನೆಗಳಿಗೆ ಸಹೋದರ ಸಹೋದರಿಯರೇ, ನೀವೇನಾದರೂ ಇಂದು ಕಿವಿಗೊಡುವುದಾದರೆ ಅದಕ್ಕೆ ಕಿವಿಗೊಡಬೇಡಿರಿ. ಇದರಿಂದ ನಿಮ್ಮ ಕುಟುಂಬ ಜೀವಿತ, ನಿಮಗೆ ದೇವರು ಕೊಟ್ಟಿರುವಂಥ ಅಮೂಲ್ಯವಾದ ಕುಟುಂಬದ ಸಂತೋಷವನ್ನು ನೀವು ಕಳ್ಕೊಳ್ತೀರಾ. ಕೆಲವೊಮ್ಮೆ ನಿಮ್ಮ ಕುಟುಂಬದ ಸಂತೋಷವನ್ನು ದುಷ್ಟನಾದವನು ಸಹಿಸಿಕೊಳ್ಳಿಕ್ಕಾಗದೆ ಕೆಲವೊಂದು ಹೊಟ್ಟೆ ಕಿಚ್ಚಿರುವಂಥ ಮನುಷ್ಯರ ಮುಖಾಂತರವಾಗಿ ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಕೆಲವೊಮ್ಮೆ ಅದು ನಿಮ್ಮ ತಂದೆ ತಾಯಿಗಳೇ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿಯರೇ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರೇ ಆಗಿರ್ಬೋದು. ದಯವಿಟ್ಟು ಅವರಿಗೆ ಅವಕಾಶಗಳನ್ನು ಕೊಡಬೇಡಿ. ಒಳ್ಳೆಯ ಆಲೋಚನೆಗಳಿಗೆ ಅವಕಾಶವನ್ನು ನಿಮ್ಮ ಕುಟುಂಬದಲ್ಲಿ ಕೊಡುವಾಗ ಮಾತ್ರವೇ ಕುಟುಂಬವು ನಿಲ್ಲತಕ್ಕದ್ದಾಗಿದೆ. ನಿಮಗೆ ಆಲೋಚನೆ ಬೇಕಾ?
ದೇವರನ್ನ ಹುಡುಕಿರಿ, ಆತನ ಪಾದದಲ್ಲಿ ಕುಳಿತು ಆತನ ಆಲೋಚನೆಗಳನ್ನು ಹುಡುಕಿರಿ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವೆನು. ನೋಡಿ, ದೇವರ ವಾಕ್ಯ ಹೇಳ್ತಿದೆ, ಕೀರ್ತನೆ 8ನೇ ವಚನದಲ್ಲಿ ದೇವರು ನಿಮ್ಮನ್ನ ಕಟಾಕ್ಷಿಸಿ ಆಲೋಚನೆ ಹೇಳ್ತಾ ಇದ್ದಾರೆ. ನೀವು ನಡೆಯಬೇಕಾದ ಮಾರ್ಗವನ್ನು ಆತನು ಉಪದೇಶಿಸ್ತಾನೆ. ಯಾಕೆಂದ್ರೆ ಯೆಶಾಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನ ಹೇಳುವ ಪ್ರಕಾರ ಆತನು ಆಲೋಚನಾ ಕರ್ತನು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 29ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆತನು ಅತಿಶಯ ಲೋಪಾಚಾರ ಪರನು, ಸುಜ್ಞಾನ ಶ್ರೇಷ್ಠನು. ನೋಡಿ, ಎಷ್ಟು ಸುಂದರವಾಗಿ ದೇವರ ನಾಮವನ್ನು ವಿಶ್ಲೇಷಿಸುವಂಥದ್ದಾಗಿದೆ. ಯೆಹೋವನು ಆಲೋಚನೆಯ ಹೇಳಿಕೊಡುವವನಾಗಿದ್ದಾನೆ. ಯೆಹೋವನ ಆಲೋಚನೆ ಶಾಶ್ವತವಾಗಿ ನಿಲ್ಲುವಂಥದ್ದಾಗಿದೆ. ನಿಮ್ಮ ಕುಟುಂಬದಲ್ಲಿ ದೇವರ ಆಲೋಚನೆ ಕೇಳುವಾಗ ಭೂಮಿ ಆಕಾಶ ಅಳಿದು ಹೋಗಬಹುದು, ಆದರೆ ದೇವರು ನಿಮ್ಮ ಕುಟುಂಬದಲ್ಲಿ ಇಟ್ಟಿರುವ ಆಲೋಚನೆ, ಇಟ್ಟಿರುವ ಉದ್ದೇಶ, ದೇವರು ಕೊಟ್ಟಿರುವಂಥ ದರ್ಶನ ಅದೆಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶ ಅಳಿದು ಹೋದರೂ ನನ್ನ ವಾಕ್ಯಗಳು, ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ಹಾಗಾದ್ರೆ ದೇವರ ವಾಕ್ಯ, ದೇವರ ಮಾತು ಅಳಿದು ಹೋಗದೆ ಇರುವಂಥದ್ದಾಗಿದೆ. ದೇವರ ಆಲೋಚನೆ ಶಾಶ್ವತವಾಗಿರುವಂಥದ್ದಾಗಿದೆ. ಪ್ರತಿದಿನ, ಹಾಗಾದರೆ ದೇವರು ಯಾವುದೆಲ್ಲ ಸಮಯದಲ್ಲಿ ನಮಗೆ ಆಲೋಚನೆ ಹೇಳಿಕೊಡ್ತಾರೆ ಅಂದರೆ, ಮೊದಲನೇದಾಗಿ ಪ್ರತಿದಿನ ಆತನು ಆಲೋಚನೆ ಹೇಳಿಕೊಡ್ತಾನೆ. ನಾವು ಪ್ರತಿದಿನ ಪ್ರಾತಃ ಕಾಲ ಆತನ ಪಾದದಲ್ಲಿ ಕಾಯುವಾಗ ಆತನು ನಮಗೆ ಆಲೋಚನೆಯನ್ನು ಹೇಳಿಕೊಡುವ ಆತನಾಗಿದ್ದಾನೆ. ಪ್ರತಿದಿನ ಮೋಶೆಗೆ ದೇವರು ಯಾವ ರೀತಿ ಇಸ್ರಾಯೇಲರನ್ನ ನಡೆಸಬೇಕು, ಯಾವ ರೀತಿ ಪ್ರಯಾಣಕ್ಕೆ ಸಿದ್ಧತೆ ಹೊಂದಿಕೊಳ್ಳಬೇಕು, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಸತ್ಯವೇದವನ್ನು ಓದುವಾಗ ದೇವ ದರ್ಶನ ಗುಡಾರವನ್ನು ಯಾವ ರೀತಿ ನಿರ್ಮಿಸಬೇಕು ಎನ್ನುವ ಎಲ್ಲ ಆಲೋಚನೆಗಳನ್ನು ದೇವರು ಮೋಶೆಗೆ ಹೇಳಿಕೊಡ್ತಾನೆ. ಹೀಗೇ ಮಾಡಬೇಕು, ನೀವು ಇದರಿಂದಲೇ ನೀವು ಕಟ್ಟಬೇಕು, ಇದೇ ರೀತಿಯಾಗಿ ಅಳತೆ ಮಾಡಬೇಕು ಎಂಬುದಾಗಿ ಎಲ್ಲವನ್ನ ಹೇಳಿಕೊಟ್ಟಂಥ ಇಂಜಿನಿಯರ್ ಆಗಿದ್ದಾರೆ ದೇವರು. ನಾವು ಕೆಲವೊಮ್ಮೆ ನಮಗೆ ಜ್ಞಾನ ಇಲ್ಲ ಅಂತ ಹೇಳಿ ನಾವೇನು ಮಾಡ್ತೇವೆ, ನಮಗಿಂತ ಹೆಚ್ಚಾಗಿ ಓದಿದವರನ್ನ, ನಮಗಿಂತ ಹೆಚ್ಚಾಗಿ ತಿಳಿದವರನ್ನ ನಾವು ಕೇಳ್ತೇವೆ, ನಮಗಿಂತ ಹೆಚ್ಚಾಗಿ ಎಲ್ಲ ಗೊತ್ತಿರೋವ್ರನ್ನ ಕೇಳ್ತೇವೆ, ಹುಡುಕಿಕೊಂಡು ಹೋಗ್ತೇವೆ. ಆದರೆ ನಮ್ಮ ಬಳಿಯಲ್ಲೇ ಇರುವಂಥ ಎಲ್ಲದಕ್ಕೂ, ಎಲ್ಲ ಜ್ಞಾನಕ್ಕೂ ಶ್ರೇಷ್ಠನಾಗಿರುವ ದೇವರ ಜ್ಞಾನವನ್ನು ಕೆಲವೊಮ್ಮೆ ದೇವರ ಆಲೋಚನೆಯನ್ನು ನಾವು ನಿರಾಕರಿಸ್ತೇವೆ, ಕೇಳೋದಿಲ್ಲ. ದೇವರು ಮೋಶೆಗೆ ಪ್ರತಿದಿನ ಆಲೋಚನೆ ಹೇಳಿಕೊಡ್ತಾ ಇದ್ದನು. ಇಸ್ರಾಯೇಲರನ್ನು ನಡೆಸುವುದರಲ್ಲಿ ದೇವದರ್ಶನ ಗೂಡಾರ ಹೇಗೆ ಕಟ್ಟಬೇಕು ಎಂಬುದಾಗಿ ತಿಳಿಸಿಕೊಟ್ಟನು. ನಿಮ್ಮ ಜೀವಿತದಲ್ಲೂ ಅಷ್ಟೇ ದೇವರು ಆಲೋಚನೆ ಪ್ರತಿದಿನ ಹೇಳಿಕೊಡುವ ಆತನಾಗಿದ್ದಾನೆ. ಅರಸನಾದ ದಾವೀದನು ಹೀಗೆ ಹೇಳ್ತಾನೆ, ಕೀರ್ತನೆ 73-24ನೇ ವಚನದಲ್ಲಿ, ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ನೋಡಿ, ಯೆಹೋವನನ್ನ ಅವನು ಆಲೋಚನಾ ಕರ್ತನಾಗಿ ಆರಿಸಿಕೊಂಡಿದ್ದಾನೆ. ಇವತ್ತು ನಮ್ಮ ಆಲೋಚನಾ ಕರ್ತನಾಗಿ ನಾವು ಯಾರನ್ನ ಆರಿಸಿಕೊಂಡಿದ್ದೇವೆ? ನಾವು ಕೆಲವೊಮ್ಮೆ ಹೇಳ್ತೇವೆ, ನನಗೆ ನನ್ನ ಜೀವಿತದಲ್ಲಿ ಗುರುಗಳಿದ್ದಾರೆ. ಮನುಷ್ಯನನ್ನ ಗುರುಗಳನ್ನಾಗಿ ನಿರ್ಮಿಸಿಕೊಂಡು ಮನುಷ್ಯನನ್ನ ಮಾರ್ಗದರ್ಶಕರಾಗಿ ಇಡಿಸಿಕೊಳ್ಳುವಾಗ ಆ ಮನುಷ್ಯನು ಇಲ್ಲದೆ ಹೋಗುವಾಗ ನೀವು ದಾರಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಒಂದು ಪರಿಸ್ಥಿತಿಯಲ್ಲಿ ಆಗ್ತೀರಾ. ದಾರಿ ಕಾಣದೆ ಮಧ್ಯದಲ್ಲೇ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಗೆ ಆಗ್ತೀರಾ. ಆ ಮನುಷ್ಯ ಕೆಲವೊಮ್ಮೆ ನಿಮ್ಮನ್ನು ಕೈ ಬಿಡ್ಬೋದು, ತಪ್ಪಾದ ಮಾರ್ಗಗಳನ್ನು ಹೇಳ್ಕೊಡ್ಬೋದು. ಆದರೆ ದೇವರನ್ನ ಹೇಗೆ ದಾವೀದನು ತನ್ನ ಜೀವಿತದಲ್ಲಿ ಆಲೋಚನಾ ಕರ್ತನಾಗಿ ಆರಿಸಿಕೊಂಡನೋ ಹಾಗೆ ನಾವು ಕೂಡ ದೇವರೇ ನನಗೆ ಆಲೋಚನೆ ಹೇಳ್ಕೊಡ್ಬೇಕು. ಮನುಷ್ಯನ ಆಲೋಚನೆಗಳನ್ನು ಕೇಳಿ ಬಿದ್ದು ಹೋಗಬೇಡಿ. ಅದು ಕೆಲವೊಮ್ಮೆ ದೇವರ ಮಕ್ಕಳಾಗಿರ್ಬೋದು, ದೇವ ಸೇವಕರಾಗಿರ್ಬೋದು, ಯಾರೇ ಹೇಳಿದ್ರು ಕೂಡ ನೀವು ಅದನ್ನ ದೇವರ ಬಳಿಯಲ್ಲಿ ವಿಚಾರಿಸಿ ಆಲೋಚನೆಯನ್ನ ಕೇಳಬೇಕು. ಬೆರೂರಿಯ ಸಭೆಯವರನ್ನ ನೀವು ನೋಡುವುದಾದ್ರೆ ಅವರು ಪೌಲನು ಹೇಳಿದ ವಾಕ್ಯವನ್ನ ಸರಿಯೋ ತಪ್ಪೋ ಎಂಬುದಾಗಿ ಪರಿಶೀಲನೆ ಮಾಡಿ ಅದನ್ನು ಸ್ವೀಕರಿಸ್ತಾ ಇದ್ರು. ಅವರು ಸದ್ಗುಣವುಳ್ಳವರಾಗಿದ್ರು. ನಾವು ಕೂಡ ಅದೇ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಆಲೋಚನೆಯನ್ನು ಕೇಳಬೇಕು. ಪ್ರತಿಯೊಂದನ್ನು ದೇವರ ಸಮ್ಮುಖದಲ್ಲಿ ಆಲೋಚನೆ ಕೇಳುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಹೇಗೆ ಮೋಶೆ ತನ್ನ ಜೀವನದಲ್ಲಿ ಇಸ್ರಾಯೇಲರನ್ನ ನಡೆಸಿ ಒಳ್ಳೆಯ ನಾಯಕನಾಗಿ ಕಾಣಿಸಲ್ಪಡಲು ಸಾಧ್ಯವಾಯಿತು. ಇವತ್ತು ಎಷ್ಟೋ ಜನ ಮೋಶೆಯ ಜೀವನ ಚರಿತ್ರವನ್ನ, ಈವನ್ ಯೇಸುಕ್ರಿಸ್ತನನ್ನ ಅರಿಯದೇ ಇರುವಂತ ಎಷ್ಟೋ ಜನರು ಕೂಡ ಅನುಸರಿಸ್ತಾ ಇದ್ದಾರೆ. ಯಾಕೆಂದ್ರೆ ಮೋಶೆ ತನ್ನ ಸ್ವಂತ ಜ್ಞಾನ, ಸ್ವಂತ ಬಲ, ದುಷ್ಟರ ಆಲೋಚನೆಯಂತೆ ಅವನು ನಡ್ಕೊಳ್ಳಿಲ್ಲ, ದೇವರ ಆಲೋಚನೆಯಂತೆ. ದೇವರೇ, ಈ ದಿನದಲ್ಲಿ ಈ ರೀತಿ ಕಾರ್ಯ ಆಗ್ತಿದೆ, ಹೇಗೆ ನಡೆಸಬೇಕು, ಹೇಗೆ ಸಿದ್ಧತೆಗೊಳ್ಬೇಕೆಂಬುದಾಗಿ ಪ್ರತಿದಿನ ಕರ್ತನನ್ನ ಕೇಳುವವನಾಗಿದ್ದನು. ಪುನಃ ಎರಡನೇದಾಗಿ ನೋಡುವುದಾದರೆ, ತೊಂದರೆಗೆ ಒಳಗಾಗುವಾಗ ಕರ್ತನು ಆಲೋಚನೆ ಹೇಳಿಕೊಡುವವನಾಗಿದ್ದಾನೆ.
ಅವರು ನಿಮ್ಮ ಸಭಾಮಂದಿರಗಳ ಅಧ್ಯಕ್ಷರ ಮುಂದಕ್ಕೂ ಅಧಿಪತಿಯ ಮುಂದಕ್ಕೂ ಹಿಡಿದುಕೊಂಡು ಹೋಗುವಾಗ ಹೇಗೆ ಉತ್ತರ ಕೊಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಯಾಕೆಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಳಿಸಿಕೊಡುವನು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 11-12ನೇ ವಚನದಲ್ಲಿ ಸತ್ಯವೇದದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮಗೆ ತೊಂದರೆ ಬರುವಾಗ, ನಾವು ಕನ್ಫ್ಯೂಷನ್ ಅಲ್ಲಿ ಇರುವಾಗ, ನಮಗೆ ಹಿಂಸೆಗಳು ಬರುವಾಗ ದೇವರು ನಮಗೆ ಏನು ಹೇಳಬೇಕು, ಏನು ಮಾತನಾಡಬೇಕು ಪ್ರತಿಯೊಂದನ್ನು ಕೂಡ ಆಲೋಚನೆ ಹೇಳಿಕೊಡುವವನಾಗಿದ್ದಾನೆ. ಕೆಲವೊಮ್ಮೆ ನಮಗೆ ತೊಂದರೆಗಳು ಬರುವಾಗ ನಾವು ಅಧಿಕಾರಿಗಳನ್ನ, ಹಾಗೆ ಅನೇಕ ಅಧಿಕಾರಿಗಳು ಸ್ಥಾನದಲ್ಲಿರುವವರನ್ನ ಹುಡುಕ್ತೇವೆ. ಆದರೆ ದೇವರ ಬಳಿಯಲ್ಲಿ ನಾವು ಕೇಳಬೇಕು, ದೇವರೇ ನಾನು ಏನು ಉತ್ತರ ಕೊಡಬೇಕು, ಏನು ಮಾತನಾಡಬೇಕು, ನೀನು ತಾನೇ ನಮಗೆ ತಿಳಿಯಪಡಿಸು ಎಂದು ನಾವು ಕೇಳಿಕೊಳ್ಬೇಕು. ಹಾಗೆ ಪವಿತ್ರಾತ್ಮನು ಆ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವನು ಎಂದು ವಾಕ್ಯ ಹೇಳ್ತದೆ. ಸತ್ಯವೇದದಲ್ಲಿ ಪವಿತ್ರಾತ್ಮನನ್ನ ಏನೆಂಬುದಾಗಿ ಕರೆಯಲ್ಪಡ್ತದೆ ಅಂದ್ರೆ ಜ್ಞಾನ ವಿವೇಕದಾಯಕ ಆತ್ಮ. ಜ್ಞಾನ ವಿವೇಕದಾಯಕ ಆತ್ಮನು ನಮ್ಮಲ್ಲಿ ಬರುವಾಗ ನಮಗೆ ಆಲೋಚನೆನ ಹೇಳಿಕೊಡುವವನಾಗಿದ್ದಾನೆ. ಆಲೋಚನಾ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮ ಎಂದು ಓದ್ತೇವೆ. ಮೊದಲನೇದಾಗಿ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮ ಎಂದು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ಓದ್ತೇವೆ. ದೇವರು ತನ್ನ ಆತ್ಮದ ಮೂಲಕ ನಮಗೆ ಎಲ್ಲವನ್ನ ಪ್ರಕಟಿಸುವ ಆತನಾಗಿದ್ದಾನೆ. ಆ ಆತ್ಮನು ಎಲ್ಲಾ ವಿಷಯಗಳಲ್ಲಿ, ದೇವರಲ್ಲಿ ಅಗಾಧವಾದ ವಿಷಯಗಳನ್ನು ಕೂಡ ನಮಗೆ ತಿಳಿಸಿಕೊಡುವ ಆತನಾಗಿದ್ದಾನೆ. ನಾವು ನೋಡುವುದಾದ್ರೆ ಮನುಷ್ಯನು ತನ್ನ ಒಳಗಿನ ಆಲೋಚನೆಗಳು, ಅವನಲ್ಲಿರುವಂತ ಜೀವಾತ್ಮಗಳು ಯಾರಿಗೆ ಗೊತ್ತಾಗ್ತದೆ ಅಂದ್ರೆ ಪರಿಶುದ್ಧಾತ್ಮನಿಗೆ ಗೊತ್ತಾಗುವುದೇ ಹೊರತು ಬೇರಿನ್ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲ ವಿಷಯಗಳು ನಮ್ಮ ಒಳಗಿರುವಂತಹ ಜೀವಾತ್ಮದಲ್ಲಿರುವಂತಹ ವಿಷಯಗಳು ಕೂಡ ಆತ್ಮನಿಗೆ ಗೊತ್ತು. ಆ ಆತ್ಮನು ನಮ್ಮ ಜೀವಿತದಲ್ಲಿ ಏನು ಸರಿ ಏನು ತಪ್ಪು ಎಂಬುದನ್ನ ತಿಳಿಸಿ ಕೊಡುವಾತನಾಗಿದ್ದಾನೆ. ತೊಂದರೆಗಳಿಗೆ ಒಳಗಾಗುವಾಗ ಆ ಆತ್ಮನ ಆಲೋಚನೆಯನ್ನ ಕೇಳ್ರಿ. ದೇವರೇ ಏನು ಮಾಡಬೇಕು, ದಾರಿ ಕಾಣದಾಗಿದೆ, ಯಾವುದ್ರಲ್ಲೂ ಕೂಡ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಒಂದು ಸ್ಥಿರತೆ ಬರ್ತಾ ಇಲ್ಲ, ಸ್ಥಿರವಾಗಿ ನಿಂತುಕೊಂಡು ಸಮಸ್ಯೆನ ಎದುರಿಸಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ನನಗೆ ತಿಳಿಯಪಡಿಸಿರಿ, ಆಲೋಚನೆ ಕೊಡಿರಿ, ಏನು ಮಾಡಬೇಕೆಂಬುದಾಗಿ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ನೀವು ಹೇಳುವುದಾದ್ರೆ ನಿಮ್ಮ ತೊಂದರೆಗಳಲ್ಲಿ, ಅದು ಸಾಲದಲ್ಲಾಗಿರ್ಬೋದು, ವೇದನೆ, ಸಂಕಷ್ಟ, ಮದುವೆ ವಿಚಾರವಾಗಿರ್ಬೋದು, ಹಾಗೆ ಭವಿಷ್ಯದ ವಿಚಾರವಾಗಿರ್ಬೋದು, ಎಲ್ಲದರ ಬಗ್ಗೆ ಆತ್ಮನು ನಮಗೆ ಎಚ್ಚರಿಕೆ ನೀಡುವ ಆತನಾಗಿದ್ದಾನೆ, ಜ್ಞಾನ ಕೊಡುವ ಆತನಾಗಿದ್ದಾನೆ. ಆತ್ಮನ 2 ವರಗಳು ನಮಗೆ ಆಲೋಚನೆಯನ್ನ ಕೊಡುತ್ತದೆ. ಒಂದು ವಿವೇಕದ ಆತ್ಮ, ಎರಡನೇದಾಗಿ ಜ್ಞಾನದ ಆತ್ಮ. ಈ 2 ವರಗಳು ಇಕ್ಕಟ್ಟಿನ ಸಮಯಗಳಲ್ಲಿ ನಮ್ಮನ್ನ ಕಾಪಾಡುವಂಥದ್ದಾಗಿದೆ. ಎಷ್ಟೋ ಸಮಯದಲ್ಲಿ ವಿವೇಕವಿಲ್ಲದೆ ಇದ್ದರೆ ನಮ್ಮ ಮನಸ್ಸಿಗೆ ಬಂದಂತೆ, ನಮ್ಮ ಭಾವನೆಗೆ ಒಳಗಾಗಿ ನಾವು ಮಾತನಾಡಿ ಬಿಡ್ತೇವೆ. ಆದ ಕಾರಣ ವಿವೇಕ ಅನ್ನುವಂಥದ್ದು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಜ್ಞಾನದಿಂದ ಮಾತನಾಡಬೇಕೆಂಬುದಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಸೊ ವಿವೇಕ ಇದ್ದರೂ ಕೂಡ ಜ್ಞಾನ ಇಲ್ಲದಿದ್ರೆ ಮತ್ತೆ ಹೇಗೆ ಜ್ಞಾನದಿಂದ ಮಾತನಾಡ್ಲಿಕ್ಕೂ ಕೂಡ ಬರೋದಿಲ್ಲ. ಯಾಕೆಂದ್ರೆ ಈ ಲೋಕ ಮೋಸಕರವಾದ ಲೋಕವಾಗಿದೆ. ನಮಗೆ ಈ ಜ್ಞಾನ ವಿವೇಕ ಎರಡೂ ಇಲ್ಲ ಅಂದ್ರೆ ನಮ್ಮನ್ನ ಮೋಸಪಡಿಸಿ ನಾಶಪಡಿಸುವಂತ ಲೋಕವಾಗಿದೆ. ಆದ ಕಾರಣ ದೇವರ ಬಳಿ ಪ್ರಾರ್ಥಿಸೋಣ. ವಿವೇಕದ ಜ್ಞಾನದ ಆತ್ಮನಲ್ಲಿ ದೇವರೇ ನಮಗೆ ಸಹಾಯ ಮಾಡು ಎಂದು ಕೇಳುವಾಗ ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಹಾಗೆ ನಮಗೆ ಮೂರನೇದಾಗಿ ನೋಡುವುದಾದ್ರೆ ಭವಿಷ್ಯತ್ತಿನ ಬಗ್ಗೆ ಆಲೋಚನೆ ಹೇಳ್ತಾನೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳ್ತದೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಿಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ನೋಡಿ, ಸತ್ಯದ ಆತ್ಮನಂದ್ರೆ ಪರಿಶುದ್ಧ ಆತ್ಮನು. ಆ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ಬರುವಾಗ, ಅಂದ್ರೆ ನಿಮ್ಮ ಜೀವಿತದಲ್ಲಿ ಆತನಿಗೆ ನೀವು ಒಪ್ಪಿಸಿಕೊಡುವಾಗ, ಪರಿಪೂರ್ಣವಾಗಿ ಆತನಿಗೆ ಸಮರ್ಪಿಸಿಕೊಂಡು ಹೋಗುವಾಗ ಸಕಲ ವಿಷಯದಲ್ಲಿ ಆತ ನಿಮ್ಮನ್ನ ಏನ್ ಮಾಡ್ತಾನೆ? ಸತ್ಯಕ್ಕೆ ಸೇರಿಸ್ತಾನೆ. ಸುಳ್ಳು ಯಾವುದು ಆಗಿದೆ, ಸತ್ಯ ಯಾವುದಾಗಿದೆ ಎಂಬ ವಿವೇಚಿಸುವಂತಹ ಜ್ಞಾನವನ್ನ ದೇವರು ನಿಮಗೆ ಕೊಡುವ ಆತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಮುಂದಾಗುವ ನಿಮ್ಮ ಭವಿಷ್ಯದಿನ ಸಂಗತಿಗಳ ಬಗ್ಗೆ ನಿಮಗೆ ಆಲೋಚನೆ ಕೊಟ್ಟು ನಿಮ್ಮನ್ನ ನಡೆಸುವ ಆತನಾಗಿದ್ದಾನೆ. ಹಾಗೆ ತನ್ನಷ್ಟಕ್ಕೆ ತಾನು ಮಾತನಾಡೋದಿಲ್ಲ. ಕೇಳಿದ ಮಾತು ಅಂದ್ರೆ ದೇವರ ಆಲೋಚನೆಗಳನ್ನೇ ನಿಮಗೆ ತಿಳಿಯಪಡಿಸುವ ಆತನಾಗಿದ್ದಾನೆ. ದೇವರು ಆಲೋಚನೆ ಕೊಡುವವನು ಮಾತ್ರ ಅಲ್ಲ, ನಮ್ಮನ್ನ ಮಾರ್ಗದರ್ಶನ ನಡೆಸಿ ಆತನು ನಮ್ಮನ್ನ ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ.
ನಮ್ಮ ಅಂತ್ಯ ಕಾಲದವರೆಗೂ ಕೂಡ, ನಮ್ಮ ಜೀವ ಇರುವವರೆಗೂ, ನಮ್ಮ ತಲೆಮಾರಿಗೂ ಕೂಡ ಆತನು ಆಲೋಚನೆ ಹೇಳಿಕೊಡುವ ಕರ್ತನಾಗಿದ್ದಾನೆ. ಆದ್ರೆ ನಾವು ಮಾಡಬೇಕಾಗಿರೋದೇನೆಂದ್ರೆ ಆತನನ್ನು ಆಶ್ರಯಿಸಿಕೊಳ್ಳಬೇಕು, ಆತನನ್ನೇ ನಮ್ಮ ದುರ್ಗವಾಗಿ ಮಾಡಿಕೊಳ್ಬೇಕು, ಆತನನ್ನೇ ನಾವು ಬೇಡಿಕೊಳ್ಳಬೇಕು. ಎಲ್ಲಾ ಸಮಯದಲ್ಲೂ ಆತನ ಮುಂದೆ ಮೊಣಕಾಲೂರಬೇಕು. ಆತನನ್ನೇ ಆಲೋಚನಾ ಕರ್ತನಾಗಿ ನಮ್ಮ ಜೀವಿತದಲ್ಲಿ ಆರಿಸಿಕೊಂಡು ಆತನಿಗೆ ಅವಕಾಶ ಕೊಡುವುದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಮಾರ್ಗದರ್ಶಕನಾಗಿ ನಿಮ್ಮಲ್ಲಿ ನಂಬಿಕೆಯನ್ನ, ನಿರೀಕ್ಷೆಯನ್ನ, ಹಾಗೆ ಸತ್ಯವನ್ನ ತಿಳಿಸುವ ಆತನಾಗಿದ್ದಾನೆ. ಎಷ್ಟೋ ಜನರು ನಂಬಿಕೆಯಲ್ಲಿ ಬಿದ್ದೋಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಸರಿಯಾದ ಆಲೋಚನೆ ಇಲ್ಲ. ಎಷ್ಟೋ ಜನರ ಜೀವಿತದಲ್ಲಿ ನಿರೀಕ್ಷೆ ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅವರ ಜೀವಿತದಲ್ಲಿ ಸತ್ಯದ ಆಲೋಚನೆಗಳಿಲ್ಲ, ಸರಿಯಾದ ಮಾರ್ಗದಲ್ಲಿ ಇಲ್ಲ, ನಡೆದು ಹೋಗದೆ ಇರೋ ಕಾರಣಕ್ಕೆ ಎಷ್ಟೋ ಜನರ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಮನುಷ್ಯನ ಆಲೋಚನೆಗಳನ್ನ ಕೇಳುವವರಲ್ಲಿ ನಿರೀಕ್ಷೆ ಹುಟ್ಟೋದಿಲ್ಲ, ಆದ್ರೆ ದೇವರ ಆಲೋಚನೆಯನ್ನ ಕೇಳುವವನಲ್ಲಿ ನಿರೀಕ್ಷೆ ಇರ್ತದೆ. ದೇವರ ಆಲೋಚನೆಯನ್ನ ಕೇಳುವನು ಸತ್ಯಕ್ಕೆ ಸೇರುವವನಾಗಿದ್ದಾನೆ. ಹಾಗಾದ್ರೆ ನಂಬಿಕೆ, ನಿರೀಕ್ಷೆ, ಸತ್ಯ ಹುಟ್ಟಿಸುವಂಥದ್ದೇ ದೇವರ ಆಲೋಚನೆ ಆಗಿದೆ. ಹುಟ್ಟಿಸುವುದು ಮಾತ್ರ ಅಲ್ಲ, ಅದರಲ್ಲಿ ನಿಮ್ಮನ್ನ ನಡೆಸಿ ನಿಮ್ಮನ್ನ ಒಂದು ಪಕ್ವತೆಗೆ ತರುವಂತದ್ದಾಗಿದೆ ದೇವರ ಆಲೋಚನೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ಸುಂದರವಾದ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನ ಕೇಳಿದ ಸಹೋದರ ಸಹೋದರಿ ಹೃದಯದಲ್ಲಿ ನೀನು ಕಾರ್ಯ ಮಾಡು, ಅವರ ಬದಲಿಸು. ನಿಮ್ಮ ಆಲೋಚನೆಯಂತೆ ದೇವರೇ ನಡೆಸಬೇಕಾಗಿ ನಮ್ಮನ್ನು ಈ ಸಮಯದಲ್ಲಿ ಒಪ್ಪಿಸಿಕೊಡ್ತೇವೆ. ನಮ್ಮ ತೊಂದರೆಗಳಲ್ಲಿ, ನಮ್ಮ ಎಲ್ಲಾ ಸಮಯದಲ್ಲೂ, ಎಲ್ಲಾ ಪರಿಶುದ್ಧಾತ್ಮನ ಪರಿಸ್ಥಿತಿಯಲ್ಲೂ ನೀವು ನಮಗೆ ಜ್ಞಾನ, ವಿವೇಕದ ಆತ್ಮನನ್ನು ಅನುಗ್ರಹಿಸಿ ನಡೆಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.